ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಸರ್ಕಾರಿ ಕಚೇರಿಗಳಿಗೆ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ಇವತ್ತು ಕೂಡ ಅದು ಮುಂದುವರೆದಿದೆ. ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿರೋದು ಒಂದೇ ದಿನ 3 ಕಡೆ ಬಾಂಬ್ ಬೆದರಿಕೆ. ಬೆಂಗಳೂರು, ಮೈಸೂರು ಮತ್ತು ಬಾಗಲಕೋಟೆಯಲ್ಲಿ ಪಾಸ್ಪೋರ್ಟ್ ಕಚೇರಿ, 2 ಜಿಲ್ಲಾ ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಮತ್ತೊಂದೆಡೆ ಕೋರ್ಟ್ಗಳಿಗೂ ಕೂಡ ಇಮೇಲ್ ಮೂಲಕ ಬಾಂಬ್ ಸ್ಕ್ವಾಡ್ ಕರೆಸಿ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಇದು ಹುಸಿ ಬೆದರಿಕೆ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಯೊಂದಕ್ಕೆ, ಇನ್ನು ಜಿಲ್ಲಾ ಕೋರ್ಟ್ಗಳಿಗೆ ಮೈಸೂರು ಮತ್ತು ಬಾಗಲಕೋಟೆಯಲ್ಲಿ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾ ಕೋರ್ಟ್ಗೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶವನ್ನು ಕಳಿಸಿರೋದು. ಮುಂಜಾಗ್ರತಾ ಕ್ರಮವಾಗಿ 2 ಕೋರ್ಟ್ಗಳಲ್ಲೂ ಕೂಡ ಕಲಾಪವನ್ನ ಸ್ಥಗಿತಗೊಳಿಸಲಾಯಿತು. ಬಾಂಬ್ ಸ್ಕ್ವಾಡ್ ಬಂತು ಸ್ಥಳಕ್ಕೆ. ಇಮೇಲ್ನ ಕಂಟೆಂಟ್ ಇದ್ದಿದ್ದು ಜಿಲ್ಲಾ ನ್ಯಾಯಾಲಯದ ಕ್ರಿಟಿಕಲ್ ಜಾಗದಲ್ಲಿ ನಾವು ಬಾಂಬ್ ಇಟ್ಟಿದ್ದೀವಿ ಅಂತ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ನ್ಯಾಯಾಲಯದ ಎಲ್ಲ ಕಡೆಯಲ್ಲೂ ಕೂಡ ತಪಾಸಣೆ ಮಾಡಿದ್ದಾರೆ. ಕೊನೆಗದು ಹುಸಿ ಬಾಂಬ್ ಬೆದರಿಕೆ ಕರೆ ಅನ್ನೋದು ಗೊತ್ತಾಗಿದೆ. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಈ ರೀತಿ ಬೆದರಿಕೆ ಬರ್ತಾ ಇದೆ. ಡಿಸಿ ಕಚೇರಿ, ತಹಶೀಲ್ದಾರ್ ಕಚೇರಿ, ಮೊದಲು ಶಾಲೆಗಳಿಗೆ ಬರ್ತಾ ಇತ್ತು ಇದೇ ರೀತಿ ಬೆದರಿಕೆ. ನಂತರ ಸರ್ಕಾರಿ ಕಚೇರಿ, ಈಗ ಪಾಸ್ಪೋರ್ಟ್ ಕಚೇರಿ ಮತ್ತು ಕೋರ್ಟು ಇಮೇಲ್ ಮುಖಾಂತರ ಬೆದರಿಕೆ ಹಾಕಲಾಗ್ತಾ ಇದೆ. ಇವತ್ತು 11 ಗಂಟೆ 5 ನಿಮಿಷಕ್ಕೆ ನಾವು ನ್ಯಾಯಾಲಯದ ಒಳಗಡೆ ಹೋದಾಗ ಓಪನ್ ಕೋರ್ಟ್ ನಲ್ಲಿ ಜಡ್ಜಸ್ಗಳು ಬಂದು ಕುಂತಾಗ ಒಮ್ಮಿನೊಮ್ಮೆಲೆ ಅವ್ರಿಗೆ ಏನೋ ಒಂದು ಮೆಸೇಜ್ ಬಂತು. ಮೆಸೇಜ್ ಬರೋಣ ಎದ್ದು ಹೋದ್ರು. ನಾವು ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ ಹೋಗಿ ಕೇಳಿದ್ವಿ, ಯಾಕ್ರಿ ಎದ್ದು ಹೋದ್ರು ಸಾಹೇಬ್ರು ಅಂತ ಹೇಳಿ. ಇಲ್ಲ, ಏನೋ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಗೆ ಒಂದು ಬಾಂಬ್ ಕರೆ ಬಂದಿದೆ. ಆ ಕರೆ ಬಂದ ತಕ್ಷಣ ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಆ ಸಿಬ್ಬಂದಿಗಳು ಹೇಳ್ಯಾರ, ಹಂಗಾಗಿ ಸಾಹೇಬ್ರು ಎದ್ದು ಹೋದ್ರಿ ಅಂತ ನಮ್ಗೆ ಹೇಳಿದ್ರು. ಹೇಳಿದ ಮುಂದೆ 5-10 ನಿಮಿಷ ಆದ ಕೂಡಲೇ ಎಲ್ಲರೂ ನಡ್ರಿ ಹೊರಗೆ ನಡ್ರಿ ಅಂತ ಹೇಳಿ ನಮ್ಗೆ ಹೇಳಕತ್ತಿದ್ರು. ಅಲ್ಲಿ ಇರ್ತಕ್ಕಂಥ ಕಕ್ಷಿದಾರರು ಮತ್ತು ವಕೀಲರು ಎಲ್ಲರೂ ಭಯಭೀತರಾಗಿ ನ್ಯಾಯಾಲಯದಿಂದ ಹೊರಗಡೆ ಬಂದಿವಿ. ಈ ರೀತಿ ನ್ಯಾಯಾಲಯದಲ್ಲಿ ನಮ್ಮ ಜಿಲ್ಲೆಯಲ್ಲೇ CM ಅವರು ಇದ್ದಾರೆ. ಬಹುಶಃ ಮತ್ತೆ ಕಳೆದ ವಾರ ಆದಂಥ ಅರಮನೆ ಘಟನೆ, ಅದು ಮತ್ತೆ 2016ರಲ್ಲಿ ಕೋರ್ಟ್ ಆವರಣದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಪ್ರಕರಣವಾಗಿ ಇವತ್ತು ಬಾಂಬ್ ಕರೆ ಬಂದಿದೆ, ಮೆಸೇಜ್ ಬಂದಿದೆ, ಮೇಲ್ ಬಂದಿರೋದ್ರಿಂದ ಅಷ್ಟು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಇಂಥ ಪ್ರಕರಣ ಕೋರ್ಟಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ಗಳು, ಎವಿಡೆನ್ಸ್ ತುಂಬ ಇದೆ. ಅದರ ಸೇಫ್ಟಿ ಮೆಜರ್ಸ್ ಮಾಡಬೇಕು. ಇವತ್ತಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಂಥ ಭದ್ರತೆಗಳಿದೆ, ಅಂಥ ಭದ್ರತೆಯನ್ನು ನ್ಯಾಯಾಂಗದ ವ್ಯವಸ್ಥೆಗಳು, ನ್ಯಾಯಾಂಗ ಆವರಣಗಳಲ್ಲೂ ಮಾಡಬೇಕು. ಟೆಕ್ನಾಲಜಿ ಎಷ್ಟು ಮುಂದುವರೆದ್ರು ಆ ಸೇಫ್ಟಿ ಮೆಜರ್ಸ್ ಮಾಡಿದಷ್ಟು ಕೋರ್ಟು ಸೇಫ್ಟಿ ಆಗಿರುತ್ತೆ, ಡಾಕ್ಯುಮೆಂಟ್ಸ್ಗಳು ಸೇಫ್ಟಿ ಆಗಿರುತ್ತೆ, ಪ್ರತಿಯೊಂದು ಸೇಫ್ಟಿ ಆಗಿರುತ್ತೆ ಅನ್ನೋದು ನನ್ನ ಮನವಿ ಆಗ್ತದೆ. ನಮ್ಮ ಜಿಲ್ಲೆಯಲ್ಲೇ CM ಅವರು ಇದ್ದಾರೆ. ಬಹುಶಃ ಮತ್ತೆ ಕಳೆದ ವಾರ ಆದಂಥ ಅರಮನೆ ಘಟನೆ, ಅದು ಮತ್ತೆ 2016ರಲ್ಲಿ ಕೋರ್ಟ್ ಆವರಣದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಇದೆಲ್ಲ ಸಂಪೂರ್ಣ ಒಂದು ವೈಫಲ್ಯ ಅಂತ ನಾವು ಹೇಳಿಕ್ ಬಯಸ್ತೀವಿ. ಯಾಕೆಂತಂದ್ರೆ ಈಗ ಆಲ್ರೆಡಿ ಒಂದ್ಸಾರಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅದರಿಂದ ಆದಂಥ ತೊಂದರೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇವಾಗ ಇಷ್ಟು ಎಲ್ಲ ಬಂದಿದ್ದಂಥ ವಕೀಲರುಗಳು, ಕಕ್ಷಿದಾರರು ಎಲ್ಲರೂ ಭಯದಿಂದ ಹೊರಗಡೆ ಬಂದಿದ್ದೀವಿ. ಮತ್ತು ಸಡನ್ನಾಗಿ ಏನಾಗಿದೆ ಏನು ಎತ್ತ ಅಂತ ಯಾವುದೇ ಮಾಹಿತಿ ಇಲ್ಲದೆ ಎಲ್ಲ ಹೊರಗಡೆ ಓಡಿ ಅಂತಕ್ಕಂಥದ್ದು, ಸಡನ್ನಾಗಿ ಈ ರೀತಿ ಹುಸಿ ಬಾಂಬ್ ಕರೆ ಬಂದಿದೆ ಅಥವಾ ಏನೋ ಮೇಲ್ ಬಂದಿದೆ, ಈ ರೀತಿ ಒಂದು ಆ್ಯಕ್ಟಿವಿಟೀಸ್ಗಳು ಇಲ್ಲೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಮತ್ತು ಕಕ್ಷಿದಾರರು ಜೊತೆಗೆ ವಕೀಲರುಗಳು ಎಲ್ಲರಲ್ಲೂ ಕೂಡ ಒಂದು ರೀತಿಯಾದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.